ಸ್ಪೆಷಲ್ ಅಂತ ಗೊತ್ತಾ ಇವ್ರಿಗೆ ತಗೊಳ್ಳಿ ಫಾದರ್ಸ್ ಡೇ ವಿಷಯ ಮಾಡಿಲ್ಲ ಇನ್ನು ನನ್ಗೆ ವಿಶ್ ಮಾಡ ನೀನ್ ವಿಶ್ ಮಾಡ್ಬೇಕಣ ವಿಶ್ ಮಾಡ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಅಪ್ಪ ಅಮ್ಮದು ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ಕೇಕ್ ತಗೋಬೇಕಂತ ಬಂದಿದೀವಿ ನಾನು ಮತ್ತೆ ಮೋನಿ. ಬನ್ನಿ. ಆಯ್ತಾ ಬ್ರಾ? ಓಕೆ, ಎಲ್ಲ ಮೋನಿದೆ ಕಾಸು. ನಮ್ಮ ಅಪ್ಪ ಅಮ್ಮಂಗೆ ಕೊಡಿಸ್ತವನೆ. ಇವತ್ ಬೇರೆ ಫಾದರ್ಸ್ ಡೇ, ವಿಷಯ ಮಾಡಿಲ್ಲ ಇನ್ನು ನನ್ಗೆ ವಿಶ್ ಮಾಡ. ನೀನ್ ವಿಶ್ ಮಾಡ್ಬೇಕಣ ವಿಶ್ ಮಾಡು. ಆಯ್ತು ಮಗನೇ, ಬಾಕಿ ಕೊಡ್ತೀನಿ ಬಾ ಮಗನೇ. ಇನ್ನ ಎತ್ತಿದೀವ್ರಪ್ಪ. ಸರಿ, ನನ್ ಮಗ ಅಣ್ಣ. ಯಾರು ಕಾಣಿಸ್ತಾರಣ್ಣ ಅಪ್ಪ ಇದ್ರಲ್ಲಿ? ಏನೋ ಇದ್ರಲ್ಲಿ ಬರುತ್ತೆ. ಗೈಸಿ ಕೇಕ್ ಎತ್ಕೊಂಡು ಹೋಗ್ಬೇಕು. ಇವತ್ ಬೇರೆ ನಮ್ಮ ಮನೆಗೆ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಯಾರು? ದೊಡ್ಡ ವ್ಯಕ್ತಿ ಬಂದಿದ್ದಾರೆ. ಪೇಷಂಟ್ ಬಂದಿದ್ದಾರೆ. ಯಾರು ಅಂತ ತೋರಿಸ್ತೀನಿ ಬರ್ರಿ. ಗೈಸ್ ಹಂಗೆ ಎರಡು ಕಿಂಡರ್ ಜಾಯ್ ತಗೊಂಡಿದ್ದೀನಿ, ಹೇಳಿದ್ನಲ್ಲ ಸ್ಪೆಷಲ್ ಅಂತ ಅವ್ರಿಗೆ. ಇನ್ ಮಿಕ್ಕಿದ್ ಇವನ್ ಪೇ ಮಾಡ್ತಾವನೆ. ಏನ್ ನೋಡ್ತಾ ಇದೀರಾ ಗಾಯ್ಸ್? ಏನ್ ಮಾಡ್ತಾ ಇದೀರಾ ಗಾಯ್ಸ್? ರೀಲ್ಸ್ ನೋಡ್ತಾವ್ರೆ ಇವ್ರೆ. ಇನ್ನೂ ಐಸ್ ಕ್ರೀಮ್ ಇನ್ನೂ ತಿಂತಾ ಇದೀಯಾ? ನಾವು ಹೋಗಾಲೆ ಅರ್ಧ ಗಂಟೆ ಆಯ್ತು ಐಸ್ ಕ್ರೀಮ್ ಕೊಟ್ಟು, ಇನ್ನೂ ತಿಂತಾ ಇದ್ದೇವೆ ಅದನ್ನ. ಕೇಕು ಇವರೇ ನಮ್ಮ ಮಮ್ಮಿ, ಇವರೇ ನಮ್ಮ ಡ್ಯಾಡಿ. ಗೈಸ್ ಸ್ಪೆಷಲ್ ಅಂತ ಗೊತ್ತಾ ಇವ್ರಿಗೆ. ತಗೊಳ್ಳಿ ಗೈಸ್, ತಗೊಳ್ಳಿ. ಚಿಕ್ಕ ಪಾಪು ಇದಿನ್ನು ಕಿಂಡರ್ ಜಾಯ್ ತಿನ್ನಕ್ಕೆ. ನಮ್ಮ ಮಮ್ಮಿ ಬೇಜಾರಾಗ್ತಾರೆ. ನಮ್ಮ ಮಮ್ಮಿ ಕೊಡ್ತೀನಿ ತಾಮ. ನಿನಗೆ ಪ್ರೀತಿ ಅಮ್ಮ. ಏನ್ ಕಮ್ಮ ರೆಡಿ ಆಗ್ತಾ ಇದ್ಯಾ? ಪಾಪ ನಾವು ಚಾರ್ಲಿ ನಾಚೆ ಕಟ್ಟಾಕ್ಬಿಟ್ಟವ್ರೆ. ಚಾರ್ಲಿ, ಯಾರು ಕಟ್ಟಾಕಿದ್ ನೀನ್ ನಾಚೆಗೆ? ಅಮ್ಮನಾ? ಕೇಕ್ ಐತೆ ಅಮ್ಮದು ಅಪ್ಪದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು, ಅದಕ್ಕೆ ಆಚೆ ಕಟ್ಟಾಕಿದ್ದೀರಾ? ಎಂತಕ್ ಮೇಕಪ್ ಹಾಕೋತಿದ್ಯಮ್ಮ? ಎಂತಕ್ ಹಾಕೋತಿದ್ಯಾ? ಫಾದರ್ಸ್ ಡೇ ವಿಶ್ ಮಾಡಬೇಕು, ಹಂಗೆ ಹ್ಯಾಪಿ ಆನಿವರ್ಸರಿ ಅನೇಮ್ಮ. ಟಿಶ್ಯೂ ಟೈಮ್ ಆಗೋಯ್ತದು. ಹಚ್ಚಿ ಟಿಶ್ಯೂ ತರಕ್ಕೆ. ಪಾಪ ಚಾರ್ಲಿ ಅಮ್ಮ, ಅಪ್ಪ ಮುಂದೆ ವೆಡ್ಡಿಂಗ್ ಆನಿವರ್ಸರಿ ಕೇಕ್ ಕಟ್ ಮಾಡುವ. ಇಲ್ಲಿ ಇಬ್ರು ನಾನಾ? ಅವನು ಕಣವ, ಅವಳಲ್ಲ. ಚಲ್ಲಿ ಅವನಿಗೆ ಏನ್ ಬೇಕು ಎಲ್ಲ ತಿಂತಾನ ಅವನು. ನಮ್ನೇ ಮರ್ತ್ಬಿಟ್ಟವ್ರೆ. ಹೊಡೆದ್ಬಿಡ್ತೀನಿ ಚಾರ್ಲಿ. ನಮ್ನೇ ಕರೀತಾ ಇಲ್ಲ. ಇಲ್ಲ ಫ್ರೆಶ್ ಪ್ರೀ ಹೋಗು. ಪಾಪ ಅವ್ನು ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟವನು. ಅವನು ಆಚೆ ಕಟ್ಟಾಕವ್ರು, ಇವಾಗ ಬಿಡ್ಲಿ ನನ್ನ ಕೇಕ್ ತಿನ್ಕೊಬಿಡ್ತೀನಿ ಫುಲ್ಲು ಅಂತ. ಚರ್ಲಿ ತಾನೆ ಹೋಗ್ ಮನಿ. ಹಚ್ಕೋತವನೆ.
ನಾನೇ ನಾಚ್ಕೊಳ್ಳಲ್ಲ ಜಾಸ್ತಿನೇ ತಿನ್ಸಮ್ಮ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಚಾಲ್ರಿ ಕೊಡು. ಸಾಕು. ಕೊಡೆ. ಬೇಡ, ಅವ್ನಿಗೆ ಇವಾಗಲೇ ಕೂದಲೆಲ್ಲ ಉದುರುತ್ತಾ ಇದೆ. ಸ್ವಲ್ಪ ಕೊಡು. ಹಾಯ್ ಏನ್ರಿ ಎಲ್ಲರೂ. ಓ ನೀನ್ ಏನ್ತಿಕಪ್ಪ ಒಳ್ಳೆ ಹೆಂಗೆ ಸಪ್ಪಗಿದ್ಯಾ? ಏನದರ ಬೇರೆ ಟೇಬಲ್ ಎಲ್ಲ ಕಿರ್ಚಾಡ್ತಾ ಇರೋದು, ಇವಾಗ ಒಳ್ಳೆ ಸರಿ ಅಮ್ಮಾಯಿ. ಸೈಲೆಂಟ್ ಆಗ್ಬಿಟ್ಟೈತೆ ಪ್ರಿಯು ನೋಡಿ. ಗೊತ್ತಿಲ್ಲ. ಪುದೀನ ಚುಕ್ಕ. ಕುದಿನ ಚುಕ್ಕ. ಕುದಿನ ಚುಕ್ಕನ ಚುಕ್ಕ. ಏನೋ 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 ಕೇಕ್ ಎಲ್ಲ ಕಟ್ ಮಾಡೈತಿ. ಇವಾಗ ಪ್ರಿಯಾನೇ ಅಡುಗೆ ಮಾಡ್ತಾ ಇರೋದು. ಈಗ ನಮ್ಮಮ್ಮ ಸಪೋರ್ಟ್ ಮಾಡ್ತಾ ಇರೋದು. ಏನೇನು ಅದೇನು ಕಟ್ ಮಾಡಿಕೊಡ್ಬೇಕು ಅದೆಲ್ಲ ಮಾಡಿಕೊಡ್ತಾರೆ. ಈಗ ಪ್ರಿಯಾ ಮಾಡ್ತಾರೆ. ಏನು ಮಾಡ್ತಿದ್ದೆ ಈಗ? ಪುದೀನ ಚುಕ್ಕ. ಪುದೀನ ಚುಕ್ಕ ಮಾಡ್ರಿ, ನೋಡೋಣ ಹೇಗೆ ಮಾಡ್ತೀರಾ ಅಂತ. ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಇಷ್ಟು ಬೇಕು. ಮಾಡಿ ಮಾಡಿ ಇವತ್ತು ಅಡುಗೆನೂ ಮಾಡೋಣ. ಪೇಸ್ಟ್ ಬೇಡ. ಇವಾಗ ಏನು ತರಬೇಕು? ಬರಲ್ಲ. ಈಗ ಏನು ತರಬೇಕಮ್ಮ? ಫ್ರೈ ಮಾಡ್ಕೊಬೇಕು. ಪುದೀನ ಚುಕ್ಕ ಮಾಡ್ತಾಳಂತೆ. ನನ್ಗೂ ಅದೇ ಅರ್ಥ ಆಗ್ಲಿ. ಮಾಡು ಅಂದಿದೆ ತಪ್ಪಾಗೋಯ್ತು. ಇವಾಗ ನನ್ನೇ ಅಂಗಡಿ ಕಳಿಸ್ತವ್ರೆ. ಹೋಗಿ ಕೊತ್ತಂಬರಿ ಸೊಪ್ಪು ತಗೋಬಾ ಅಂತ ಹೇಳ್ಬಿಟ್ಟು. ಇವತ್ತು ಮೋನಿ ಹೆಂಗೇನಾಯ್ತು? ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದು ಸರು. ಬರೀ ಎಲ್ಲಾರು ತಗೊಂಡು ಪರ್ಕೆಲಿ ಪಟ 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 ಹಾಕ ನಮ್ ಮುಂದೆ. ಫಾದರ್ಸ್ ಡೇಗೆ ಇವತ್ತು ನಮ್ಮ ಮನೆಗೆ ನಮ್ಮ ಪ್ರಿಯಾ ಬಂದು, ಮೀನ್ಸ್ ನನ್ನ ಫ್ರೆಂಡು ಪ್ರಿಯಾ ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿಕೊಟ್ಟು ಇವತ್ತು ತಿಂತಾ ಇರೋದು ನಾವು. ಏನೋ ಮೆಣಸು 50 ಗ್ರಾಮ ಅಣ್ಣ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸು 50 ಗ್ರಾಮು. 10 ರೂಪಾಯಿ ಇದೆ ಅಮ್ಮ. ಎಷ್ಟು ಬರ್ತಾರೆ 10 ರೂಪಾಯಿದಲ್ಲಿ? ಏನಮ್ಮ ಎಷ್ಟು ತರ್ಲಿ? 10 ರೂಪಾಯಿ ಇದೆ ಅಂತ ಮೆಣಸು. ಎಷ್ಟು ತರ್ಲಿ? ಒಂದ್ ಎರಡು ಪ್ಯಾಕೆಟ್ ಅಣ್ಣ. ಓಕೆ, ಎಲ್ಲ ತಗೊಂಡಾಯ್ತು. ಏನಂತ ಈ ತರ ಈರುಳ್ಳಿ ಸುಟ್ಬೇಕು ಅಂತನಾ? ಯೂಶಲಿ ಒಲೆ ಇದ್ರೆ ಒಲೆ ಸೈಡ್ ಎಲ್ಲ ಹಾಕ್ಬಿಡ್ಬೇಕು. ಇಲ್ಲಿ ಒಲೆ ಇಲ್ಲ, ಇದು ಬೆಂಗಳೂರು ಲೈಫ್ ಅಲ್ಲ. ಸೊ ಬೆಂಗಳೂರು ಲೈಫಿನ ಒಲೆ ಕನ್ನಡ ಕೊಲೆ ಮಾಡ್ತಾ ಇದ್ದಾಳೆ ಇವಳು. ಅಮ್ಮ ಹೊಸ ರೆಸಿಪಿ, ನಮ್ಮ ಅಮ್ಮಂಗ್ ಹೊಸ ರೆಸಿಪಿ ಹೇಳ್ಕೊಟ್ರೆ ಇನ್ನೊಂದು 2 ವರ್ಷ, 4 ವರ್ಷ ಅದನ್ನೇ ಫುಲ್ಲು ಕುಯ್ಯುತ್ತೆ. ತಿಂದವ್ರು ಯಾರು ಮತ್ತೆ ಬದುಕದೇ ಇಲ್ಲ, ಆತರ ಮಾಡ್ತಾಳೆ. ಆಂಟಿ ನಾನು ಮಾಡ್ಕೊಡ್ತೀನಿ, ನೀವು ತಿನ್ನಿ. ಚೆನ್ನಾಗಿ ಮಾಡ್ತಾಳೆ. ಅವ್ರ ಅಣ್ಣಂಗೆಲ್ಲ ಇವಳೇ ಮಾಡೋದು. ಮನೆ ಕೆಲಸದವ್ರು ಇಟ್ಕೊಂಡಿದ್ದೆ, ಇವಳೆಲ್ಲಿ ಮಾಡ್ತಾಳೆ. ಮನೆ ಕೆಲ್ಸದವ್ರು ಇಟ್ಕೊಂಡಿರೋದು ಪಾತ್ರೆ ತೊಳೆಗೆ, ಕಸ ಗುಡ್ಸಕ್ಕೆ, ಮನೆ ಒರ್ಸಕ್ಕೆ. ಅಡಿಗೆ ಮಾಡಕ್ ಇಟ್ಕೊಂಡಿರೋ, ಅಡಿಗೆ ಮಾಡಕ್ ನಾನಿದ್ದೀನಿ. ಹೌದೌದು, ನಾನು ಯೋಚನೆ ಮಾಡ್ತಾ ಇದ್ವಲ್ಲ ಮನೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ. ಒಳ್ಳೆ ಅಡ್ಗೆ ಬರೋರ್ನ ಯಾರನ್ನಾರು ಇಟ್ಕೊಳ್ಳೋಣ ಅಂತ. ಅಲ್ಲ ಅಲ್ಲ ಹೌದಂತಪ್ಪ, ಇಟ್ಕೋ. ಅದೇ ಹೇಳಿಲ್ವಾ ನೆಕ್ಸ್ಟ್ ಟೈಮ್. ಹಲೋ ಸುಮ್ಮನೆ ನೀನ್ ಮಾಡೋ ಅಡ್ಗೆ 3 BHK ನೋಡು. ನಿನಗ್ ಮನೆ ಬೇರೆ ಎಲ್ಲ, ಕೆಲಸದವ್ರಿಗೆಲ್ಲ ರೂಮ್ ಬೇರೆ ಬೇಕಾ? ನಮ್ಮಂಗೆಲ್ಲ ಹಂಗೆಲ್ಲ ಮಾಡಲ್ಲ. 3 BHK ನೋಡು. ಕೈ ಹೌದು. ಮೇಕಪ್ ನೋಡು ಎಷ್ಟು ಹಾಕವಳೆ. ಏನು ಹಾಕಿಲ್ಲ ಫ್ರೆಂಡ್, ಬರೀ ಐಲೈನರ್, ಮಸ್ಕರಾ, ಹೈಲೈಟರ್. ಹಿಂಗ್ ತಿರ್ಗು ನೋಡಿ. This is called blush blindness. ಬ್ಲಶ್ ಬ್ಲೈಂಡ್ನೆಸ್ ಯಾವ ತರ ಕಾಣಿಸ್ತಾ ಇದೆ ಗೊತ್ತಾ? ಒಳ್ಳೆ ಕೇರಳದವ್ರ ತರ. ಇಲ್ಲಿ ನೋಡ್ರಿ, ನಾವೊಂದು ಕೇರಳ ಕುಟ್ಟಿಯಾನ. ನಾಗ ಹಿಂಗ ಕೇಳ ಕುಟ್ಟಿ ಮಂಗ ಹುಡುಕ
ಕೇರಳ ಅರಿಯುಮ, ಅರಿಮ ಕನ್ನಡ ಅರಿಯುಮ್, ಏಯ್ ಪೋಡಾಡೆ ಮೈರೆ. ಅದು ತಮಿಳ್. ನಾನು ಒಂದ್ ಸ್ವಲ್ಪ ಮಿಕ್ಸ್ ಅಲ್ವಾ ಎಲ್ಲಾನು ಅದಕ್ಕೆ. ಅಂಟಿ ಒಂದ್ ಚಿಕ್ಕ ಬೌಲ್ ಬಾಂಡ್ಲಿ. ಬಾಣ್ಲಿ ನಿನ್ನಷ್ಟು ತಪ್ಪದೆ ಬೇಕೇನು? ಹಾ ಜೀರಿಗೆ ಪ್ರೋಟೀನ್ ಹಾಕಿಲ್ಲ. ನಮ್ಮಮ್ಮ ಕ್ರಿಯೇಟಿನ್ ಬಾಕ್ಸ್ ನ ನೋಡ್ರಿ ಹೆಂಗ್ ಇಕ್ಕೊಂಡವ್ರೆ. ಇಂಡಿಯನ್ ಮಾಮಿ ಸ್ಪೂನ್ ಹಾಕಕ್ ಇಕ್ಕೊಂಡವ್ರೆ. ಹಾ ಜೀರಿಗೆ ಏನು ಜೀರಿಗೆ ಜೀರಿಗೆ. ಹಾ ಮೋನಿಗೆ ಅದು ಬೇರೆ ತರ ಕೆಲ್ಸ ಐತೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಜೀರಿಗೆ ಎಷ್ಟು ಹಾಕೋಬೇಕು? ಸ್ವಲ್ಪ ಸ್ವಲ್ಪ ಜೀರಿಗೆ, ಒಂದು ಚಿಟಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಮೆಣಸು ಜಾಸ್ತಿ ಹಾಕೊಳ್ಳಿ. ನಮ್ಗೆ ಆಲ್ರೆಡಿ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಸ್ವಲ್ಪ ಮೆಣಸು ಹಾಕೊಂಡಿದ್ದೀವಿ. ಅದೊಂದು ಸ್ವಲ್ಪ ಚಿಟಿಪಿಟ ಅನ್ಬೇಕು. Once it is done, you can guys put some things on this and you can do it. ಅಡುಗೆ ಮಾಡ್ತೇನೆ ನೀನು. ಚಿಮ್ಟ ಏನ್ ಚಿಮ್ಟ? ಚಿಟಪಟ ಅಂತಿದ್ಯಾ? ಪ್ರಿಯಾ ಅದಿದೆ ಗೊತ್ತಾ ಚಿಮ್ಟ? ಅದನ್ನ ತಗೊಂಡು ಇಲ್ಲಿ ಹಾ ಪ್ರಿಯಾ ಬೇಗ ಆಂಟಿ ಸಿಗೋಗ್ಬಿಡುತ್ತೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮಿಕ್ಸಿ ಚಿಕ್ಕದು ವಾಪಸ್ ಅಲ್ಲೇ ಇಟ್ಬಿಡಿ. ಎಲ್ಲಿಗ್ ಬೇಕು? ಸ್ಟವ್ ಮೇಲೆ. ಒಳ್ಳೆ ರೆಸಿಪಿ ನೋಡ್ಕೊತಾರ ನಮ್ಮಮ್ಮ ಮಾತ್ರ ಇವತ್ತು. ದಿಸ್ ಇಸ್ ವಿತೌಟ್ ಆಯಿಲ್, ಎಣ್ಣೆ ಇಲ್ದಿರನೆ ಚಿಕನ್ ಫ್ಯಾಟ್ ಇಂದ ಹೆಲ್ದಿ ರೆಸಿಪಿ. ಅಡಿಗೆ ಎಣ್ಣೆ ಬೇಕಾದ್ರೆ ಒಂದ್ ಸ್ವಲ್ಪ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಕೊಂಡು ನಾರ್ಮಲ್ ಚಿಕನ್ ಫ್ಯಾಟ್ ಇಂದಾನೆ ಕುಕ್ ಮಾಡ್ಬೇಕು. ಸಾಕ್ ಅಷ್ಟೇ. ಸಾಕ್ ಸಾಕ್. ಅಯ್ಯಪ್ಪ ಇದೆಲ್ಲ ಕೇಳಿಸ್ಕೊಂಡು ಯಾರು ಅಡಿಗೆ ಮಾಡ್ತಾರೆ? ಇಲ್ಲ ನೀವು ಮಾಡ್ತೀರಾ? ಮಾಡಿ. ನೀವು ಮಾಡ್ಬಿಟ್ಟು ರೆಸಿಪಿ ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಬಿಡ್ರಿ ನಿಮ್ಮಷ್ಟೇ ಚೆನ್ನಾಗಿರುತ್ತೆ. ಗೈಸ್ ಇವ್ರು ಮಾಡ್ಕೊಳ್ಳಿ, ಏನಾದ್ರು ರೆಸಿಪಿ ಆದ್ರೂ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನಾವು ಬರೀ ತಿನ್ನೋದ್ರ ಬಗ್ಗೆ ನೋಡ್ಬೇಕಷ್ಟೇ. ಬರ್ರಿ. ಎರಡೆರಡು ಕೇಕ್ ಇವತ್ತು. ನೀನ್ ಆ್ಯನಿವರ್ಸರಿ ನಾನು ಹೇಳಿದ್ನ ಬುಕ್ ಮಾಡು ಅಂತ, ಅವರೇ ಬುಕ್ ಮಾಡಿರೋದು. ನನಗೇನು ಗೊತ್ತಮ್ಮ, ಬುಕ್ ಮಾಡಿ ಕಳ್ಸಿರೋದು. ಆಮೇಲೆ ಕಟ್ ಮಾಡ್ತೀರಾ? ಇವಾಗಲೇ ಕಟ್ ಮಾಡ್ತೀರಾ? ಹೊಟ್ಟೆ ಊಟ ಮಾಡಾಯ್ತು. ಇದು ಏನಾದ್ರು ಮಾಡೋದು ಖಾಲಿ ಆಗ್ಬಿಟ್ಟಿದೆ. ಖಾಲಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಾಯ್ತು. ನೆಮ್ಮದಿ. ಎಲ್ಲರೂ ಒಟ್ಟಿಗೆ ತಿಂದಾಯ್ತು. ಆಲ್ಕೀರ್ ಊಟ ತಿಂದಾದ್ಮೇಲೆ ಆಲ್ಕೀರ್ ತಿನ್ಬಿಟ್ಟು ಮತ್ತೆ ಇನ್ನೊಂದು ಕೇಕ್ ಕಟ್ ಮಾಡಬೇಕು. ಪ್ರಿಯಾ ಹೋಗ್ತಾ ಇದ್ದಾಳೆ. ಬಾಯ್ ಮಾಡಿ. ಬಾಯ್ ಪ್ರಿಯಾ. ಅಜ್ಜಿ ಕಾಲಿಗೆ ಬೀಳೆ ನಮಸ್ಕಾರ ಮಾಡ್ಕೊಳೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ ದೊಡ್ಡವ್ರದು. ನಂದಲ್ಲ ಬೇಡ. ಬನ್ನಿ ಕಾರ್ ಬಂದಿದೆ. ಅಡುಗೆ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಇದೇ ಥರನೇ ಅಡುಗೆ ಮಾಡಿಕೊಟ್ಟು ಹೋಗಿ. ಬಾಯ್ 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 ಬಾಯ್.